ನಮಸ್ಕಾರ ದೇವರು, ಎಲ್ರು ಹೇಗಿದ್ದೀರಾ? ಇವತ್ತು ನಮ್ಮ ವರ್ಷ ಫೋನ್ ಮಾಡ್ದ ಅಂತ ಅವ್ರ ಮನೆ ಹತ್ರ ಹೋದೆ. ನನಗಂತೂ ನೀ ಕಾದು ಕಾದನೆ ಸಾಕಾಗೋಗಿತ್ತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಮೇಲೆ ಸೀದಾ ಬಟ್ರೋಡ್ಲಿ ಕರ್ಕೊಂಡು ಹೋಗ್ಬಿಡದ ಪೂರಿ ತಿನ್ನು ಅಂತ. ಇವನ್ ಪೂರಿ ತಿನ್ಸ್ತಾವನೆ ಅಂದ್ರೆ ಏನೋ ಸ್ಕೀಮ್ ಇಟ್ಟಾನೆ ಅಂತ ನನಗೆ ಅರ್ಥ ಆಯ್ತು. ಮನೆಗೆ ಬರ್ಬೇಕಾದ್ರೆ ನಮ್ಮ ಅಜಯಣ್ಣ ಟ್ಯಾಕ್ಟ್ರಿ ಡೀಸೆಲ್ ಆಗ್ತಾ ಇದ್ದ. ಅವನಿಗೊಂದು ಹೇಳಿ ನಾನು ಮನೆ ಕಡೆ ಬಂದೆ. ಮನೆಗೆ ಬಂದು ನಮ್ಮ ದೊಡ್ಡ ಟ್ಯಾಕ್ಟ್ರಿ ಉಗ್ ಜೋಡ್ಸೋಣ ಅಂತ ಉಗ್ ತಕೊಂಡೆ. ಆಮೇಲೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ಉಕ್ಕೇನು ಜೋಡಿಸ್ಬೇಡ, ಸ್ವಾಮಿ ಟ್ಯಾಕ್ಟ್ರಿಗೆ ಹೇಳಿದೀನಿ, ಅವ್ರ ಟ್ಯಾಕ್ಟ್ರಿ ತಗೊಂಡ್ ಬಾ ಅಂತ ಹೇಳ್ದ. ಟ್ರೈಲರಲ್ಲಿ ಇದ್ದಿದ್ದು ಅಡ್ಕೇಳಿ ವೇಸ್ಟ್ನೆಲ್ಲ ಅನ್ಲೋಡ್ ಮಾಡಿದ್ರು. ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಮದಣ್ಣ ಟ್ರೈಲರ್ ಹಿಂದೆ ಹೋಗಿತ್ತು, ಅದಕ್ಕೆ ಅವ್ರದ್ದೇ ವಿಡಿಯೋ ಮಾಡ್ಬಿಟ್ಟೆ. ನಾನು ನಮ್ಮ ಸಿಸಿ ಟ್ಯಾಕ್ಟ್ರಿ ತಗೊಂಡು ವರ್ಷಾರ ಮನೆ ಹತ್ರ ಹೊರಟ್ವಿ. ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಹುಷಾರಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಅವ್ರನ್ನ ಕರ್ಕೊಂಡು ಶಿವಮೊಗ್ಗ ಕಡೆ ಹೊರಟೆ. ಆಸ್ಪತ್ರೆಯಲ್ಲಿ ಇವಳದೇ ನ್ಯೂಸ್ ಬರ್ತೈತೆ. ಯಾರಪ್ಪ ಅಂದರೆ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಇವಳು BBA ಮಾಡಿದ್ದಂತೆ, ನಾನು BBA ಮಾಡಿದ್ದು. BBA ಓದ್ದರಿಗೆಲ್ಲ ಇಂಥ ಟ್ಯಾಲೆಂಟ್ ಇರುತ್ತಾ ಅಂತ ಕ್ವಶನ್ ನನಗೆ. ಆಸ್ಪತ್ರೆಯಿಂದ ಹೊರಗೆ ಬಂದೆ. ಅಷ್ಟರಲ್ಲಿ ನಮ್ಮ ಸಂಜೆ ಸಿಕ್ಕ, ಅವನ್ನ ಮಾತಾಡ್ಸ್ಕೊಂಡು ಊರ್ ಕಡೆ ಬಂದೆ. ನಮ್ಮ ಓಟೋ ಪದ್ಲು ಎಷ್ಟು ದಪ್ಪ ಆದಿನೇನೋ ಅನ್ನಂಗೆ ನಮ್ಮ ದೊಡ್ಡಪ್ಪನ ಜೊತೆಗೆ ವಾಕ್ ಮಾಡ್ತಾ ಇದ್ರು. ಮತ್ತೆ ನಮ್ಮ ವರ್ಷ ಬಂದು ಪಾರ್ಕ್ ಹತ್ರ ಹೋಗೋಣ ಅಂತ ಕರ್ಕೊಂಡು ಬಂದ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಸ್ಕೀಮ್ ಇಟ್ಟು ಭಾಳ ದೊಡ್ಡದಾಗೆ ಸ್ಕೀಮ್ ಇಟ್ಟಾನೆ ಅಂತ ಗೊತ್ತಾಯ್ತು. ಅಲ್ಲಿ ನಮ್ಮ ಯಜಮಾನರು ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಅವ್ರದ್ದೆಲ್ಲ ಒಂದು ಫೋಟೋ ಹೊಡ್ಕೊಂಡು ಮತ್ತೆ ಗೋಬಿನ ಕುಪ್ಪ ಕರ್ಕೊಂಡು ಹೋದ ಗೋಬಿ ತಿನ್ನಕ್ಕೆ. ಗೋಬಿ ಎಲ್ಲ ತಿಂದಾದ್ಮೇಲೆ ದುಡ್ಡು ಕೊಡು ಅಂತ ಹೇಳ್ಬಿಡದ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇನ್ನು ಏನೋ ಬೇರೆನೇ ಹೇಳ್ದ ನಮ್ಮ ವರ್ಷ. ಸದ್ಯಕ್ಕೆ ದುಡ್ಡು ಕೊಟ್ಟು ಊರಿಗೆ ಹೋಗೋಣ ಅಂತ ಕರ್ಕೊಂಡು ಬಂದೆ. ಮನೆಗೆ ಬಂದ್ಮೇಲೆ ಟ್ರ್ಯಾಕ್ಟರ್ ತಗೊಂಡ್ ಬಂದಿದ್ರು. ಏನಕ್ಕೆ ಅಂದ್ರೆ ಸ್ಟೇರಿಂಗ್ ಟೈಟ್ ಬರ್ತಿತ್ತಂತೆ, ಅದನ್ನ ಸರಿ ಮಾಡ್ತಾ ಇದ್ರು ಮನೇಲಿ. ಇದಾಗಿತ್ತು ಇವತ್ತಿನ ದಿನಾಚರಿ.